ಬಿಂದಿಗೆಗಳನ್ನ ಎತ್ಕೊಂಡಿರುವಂತ ನಮ್ಮ ಮಹಿಳೆಯರು ದಯವಿಟ್ಟು ವಾಹನದ ಮುಂಭಾಗಕ್ಕೆ ಆಗಮಿಸಬೇಕು ಅಂತ ಮನವಿಯನ್ನ ಮಾಡ್ತಾ ಇದ್ವಿ. ಇದು ಕೇವಲ ಹೋರಾಟ ಅಲ್ಲ, ಇದು ಅನೇಕ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಈ ಸಮಸ್ಯೆಗಳನ್ನ ಅರ್ಥಂತ ಹರೀಶ್ ಕೆ ರೆಡ್ಡಿ ರವರು ಇವತ್ತು ವಿಶ್ವ ಆರೋಗ್ಯ ದಿನಾಚರಣೆ ಆದ್ರೆ ಚಿಕ್ಕಬಳ್ಳಾಪುರದಲ್ಲಿ ಬಹುಶಃ ಆರೋಗ್ಯ ಯಾರಿಗೂ ಸರಿ ಇಲ್ಲ ಅಂತ ಹೇಳಿ ಅನಿಸುತ್ತೆ ಬಂಧುಗಳೇ. ಇವತ್ತು ಅನೇಕ ಕಾಯಿಲೆಗಳಿಗೆ ತುತ್ತಾಗಿರುವಂತದ್ದು. ಕಡೆಯ ಬಾರಿ ನಮ್ಮ ಇವು ಅತಿಥಿಗಳು ಬಂದಾಗ ಹೇಳ್ತಾ ಇದ್ರು, ನಿಮ್ಮ ಚಿಕ್ಕಬಳ್ಳಾಪುರಕ್ಕೆ ಹೆಣ್ಣನ್ನ ಕೊಡೋದಕ್ಕೆ ನಾವು ಹಿಂಜರಿತೀವಿ, ಎಲ್ಲ ಕಾಯಿಲೆಯಿಂದ ಬಳಲ್ತಾ ಇದ್ದೀರಾ, ಅದಕ್ಕೆ ಹೆಣ್ಣು ಸಹ ಕೊಡೋದಿಲ್ಲ ಅಂತೇಳಿ. ಇದೇ ರೀತಿ ಮುಂದುವರ್ತೆ ಅಂತ ಹೇಳಿದ್ರೆ ನಾವು ಚಿಕ್ಕಬಳ್ಳಾಪುರವನ್ನು ಬಿಟ್ಟು ಬೇರೆ ಕಡೆ ಹೋಗುವಂತ ಪರಿಸ್ಥಿತಿಗಳು ಬರುತ್ತೆ ಬಂಧುಗಳೇ. ಒಂದು ರೈತರ ಸಮಸ್ಯೆಯನ್ನ ಮಾಡ್ಕೊಂಡು ಬಂದಿದ್ದೀವಿ ಸರ್ಕಾರ ಗಮನಕ್ಕೆ. ಏನು ನಮ್ಮ 2-3 ಜಿಲ್ಲೆ, ಕೋಲಾರ ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ನಮ್ಮ HN ವ್ಯಾಲಿ ನೀರನ್ನ ಹರಿಸ್ತಾ ಇದ್ದಾರೆ, 3ನೇ ಹಂತದ ಶುದ್ಧೀಕರಣ ಮಾಡದಿರಾ, ಅದರ ವಿರುದ್ಧ ನಾವು ಮೊದಲನೇ ಹಂತವಾಗಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಸರ್ಕಾರಕ್ಕೆ ಏನ್ ಈ ಕೊಳಚೆ ನೀರು ಬರ್ತಾ ಇದೆ, ಈ ರಚೆ ನೀರನ್ನು ಕಳಿಸ್ಕೊಡೋ ಅಂತ ಕೆಲಸನೂ ಮಾಡಿದ್ವಿ. ಈ ನಾಚಿಕೆಗೆಟ್ಟ ಸರ್ಕಾರ ಅದನ್ನು ತಗೊಂಡಿಲ್ಲ ಅಂದಿದ್ರೆ ನಾನೇನು ಅವ್ರ ಮೇಲೆ ಜಾಸ್ತಿ ಆಪಾದನೆ ಮಾಡ್ತಾ ಇರ್ಲಿಲ್ಲ. ಈ ನಾಚಿಕೆ ಗೆಟ್ಟಿದ ಸರ್ಕಾರ, ಮಾನ ಮರ್ಯಾದೆ ಇಲ್ದೇ ಇರೋ ಸರ್ಕಾರ ಈ ನೀರನ್ನ ತಗೊಂಡು ಕೂಡ ಇದ್ರ ವಿರುದ್ಧ ಇದ್ರ ಪರ ಯಾವುದೇ ಒಂದು ಯೋಜನೆಯನ್ನು ರೂಪಿಸಿದೆ, ಇದ್ರ ಪರ ಒಂದು ಚೂರು ಧ್ವನಿಯನ್ನು ಎತ್ತಿದೆ. ಇವತ್ತು ಏನು ನಮ್ಮ 2-3 ಜಿಲ್ಲೆಗೆ ಇವರು ಒಂದಿನ ಏನು ಅನ್ಯಾಯ ಮಾಡಿದ್ದಾರೆ, ಈ ಅನ್ಯಾಯದ ವಿರುದ್ಧ ನಾವು ಇವತ್ತಿನ ದಿನ ಅವತ್ತೇ ಹೇಳಿದ್ವಿ, ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆಯ ಪರವಾಗಿ ನಾವು ಒಂದು ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಆ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೀವಿ ಸರ್. ಈಗ ಮನವಿ ಸ್ವೀಕರಿಸಿ ಸರ್, ಏನ್ ಹೇಳ್ತಾರೆ ಸರ್? AC ಸಾಹೇಬ್ರು ಇದನ್ನ ಸರ್ಕಾರದ ಮಟ್ಟದಲ್ಲಿ ಆಗೋದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಯಾರ್ಯಾರಿಗೆ ನಾವು ಮಾನ್ಯ ಪ್ರಧಾನಿ ಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿಜಿ ಅವರಿಗೂ ಹಾಗೂ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಚಂದ್ರಬಾಬು ನಾಯ್ಡು ಅವರಿಗೂ ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಪವನ್ ಕಲ್ಯಾಣ್ ಅವ್ರಿಗೂ ಹಾಗೂ ನಮ್ಮ ಕರ್ನಾಟಕದ ಮಾನ್ಯ ಘನವೆತ್ತ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೂ ಹಾಗೂ ಇನ್ನೊಬ್ಬ ಘನವೆತ್ತ ಉಪಮುಖ್ಯಮಂತ್ರಿ ಶ್ರೀ DK ಶಿವಕುಮಾರ್ ಅವರಿಗೂ ಹಾಗೂ ಮಾನ್ಯ ಜಿಲ್ಲೆಯ ಸಂಸದರಾದಂತಹ ಡಾಕ್ಟರ್ K ಸುಧಾಕರ್ ಅವ್ರಿಗೂ ಕೂಡ ಹಾಗೂ ಗವರ್ನರ್ ಅವ್ರಿಗೂ ಕೂಡ ನಾವು ಮನವಿ ಪತ್ರವನ್ನ ಕೊಟ್ಟಿದ್ದೀವಿ ಸರ್. ಮುಂದಿನ ನಡೆ ಈಗೇನು ಅವ್ರು ಕೆಲವು ಗಡುವು ನಾವು ಕೊಡ್ತೀವಿ ಅವ್ರ ಸರ್ಕಾರದ ಮಟ್ಟ. ಈಗ ಯಾವುದೇ ಒಂದು ತೀರ್ಮಾನ ಆಗ್ಬೇಕು, ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೆ ಸರ್ಕಾರಕ್ಕೆ ಸ್ವಲ್ಪ ಗಡುವನ್ನ ಕೊಡ್ಬೇಕಾಗ್ತದೆ. ಆ ಗಡುವನ್ನ ಒಂದು ಕೆಲವು ದಿನಗಳ ಅಂತರವಾಗೂ ಅವ್ರು ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಇದನ್ನೇನಾದ್ರೂ ಮಾಡ್ಲಿಲ್ಲ ಅಂದ್ರೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆಯನ್ನ ಒಗ್ಗೂಡಿಸಿ ಎಲ್ರು ಕೈ ಕಾಲು ಹಿಡಿದು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎಲ್ರು ಕೈ ಕಾಲು ಹಿಡಿದು ಎಲ್ರನ್ನೂ ಕೂಡ ಕರೆಸಿ ಎಲ್ರ ನೇತೃತ್ವವನ್ನ ಎಲ್ರ ಜೊತೆ ವಹಿಸಿ ವಿಧಾನಸೌಧಕ್ಕೆ ನೇರವಾಗಿ ನಮ್ ಜಗದೀಶ್ ಚೌಧರಿ ಅಣ್ಣ ಅವಾಗ್ಲೇ ಹೇಳಿದ್ರು, ನೇರವಾಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತೀವಿ. ಚುನಾವಣೆ ಇಂಟ್ರೆಸ್ಟ್ ನೀರಾವರಿ ಯೋಜನೆಗಳಿಗೆ ಅದೇ ಸರ್, ಈಗ ನಮ್ಮ ಇಲ್ಲಿನ ಶಾಸಕರು ಪ್ರದೀಪ್ ಈಶ್ವರ್ ಅವರು ಅಲ್ಲಿ ಇಲ್ಲಿ ಯಾರೋ ಒಂದು 2-3 ಮೀಡಿಯಾದವ್ರು ಕೇಳಿದ್ರೆ ಅವ್ರ ಸುಮ್ಮನೆ ಬಾಯಿ ಚಪ್ಪಲಕ್ಕೆ ಒಂದ್ ಮಾತು ಹೇಳ್ತಾರೆ, ಇಲ್ಲ ನಾನು ಇದ್ರ ಪರ ಇದ್ದೀನಿ ಅಂತ. ವಿಧಾನಸೌಧದಲ್ಲಿ ಸೆಷನ್ ಅಲ್ಲಿ ಅವಕಾಶ ಮಾಡಿಕೊಟ್ರೆ ಎಲ್ಲೋ ಪಕ್ಕದ ಜಿಲ್ಲೆಯಲ್ಲಿ ಆಗಿರೋ ಅಂತ ಒಂದು ಏನು ಪ್ರಾಣಾಪಾಯ ಆಗಿದೆ ಅದರ ವಿರುದ್ಧ ಅವರು ಅದ್ರ ಪರ ಮಾತಾಡ್ತಾರೆ ಹೊರತು ನಮ್ ಚಿಕ್ಕಬಳ್ಳಾಪುರ ಜನ ಏನು ಅವ್ರು ಮತ ಕೊಟ್ಟಿದ್ದಾರೆ, ನಮ್ ತಾಲೂಕಿನ ಜನ ಇವ್ರ ಪರ ಯಾವುದೇ ರೀತಿಯಂತ ಧ್ವನಿಯನ್ನು ಎತ್ತಿಲ್ಲ. ನಮ್ಗೆ ಬಹಳ ಬೇಸರನೂ ಕೂಡ ಆಗ್ತಾ ಇದೆ ಸರ್. ಚೌಧರಿ, ನಾನು ನೆಲಮಂಗಲ ತಾಲೂಕು BJP ಘಟಕದ ಅಧ್ಯಕ್ಷ. ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಪಾರ್ಟಿಗಿನ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲೂಕಿನ ಜನಗಳು ಮತ್ತು ಜಿಲ್ಲೆಯ ಜನಗಳನ್ನ ಉಳಿಸ್ಬೇಕಾಗಿರ್ತಕ್ಕಂಥ ನಮ್ಮ ಆದ್ಯ ಕರ್ತವ್ಯ. ಇವತ್ತು ಒಂದು ಮುನ್ನುಡಿ ಹೆಜ್ಜೆ ಇಟ್ಟು ಏನು ರಾಜ್ಯ ಸರ್ಕಾರ ನೋಡಿ, ಒಂದೊಂದು ಸತ್ಯ ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಜಾಸ್ತಿ ಕಾಸಿರ್ತಕ್ಕಂಥದ್ದು ಕಸ ಎತ್ತದ್ರಲ್ಲಿ, ಕೊಳಚೆ ನೀರು ಬಿಡೋದ್ರಲ್ಲಿ ಬಿಟ್ಟರೆ ಬೇರೆ ಅದರಲ್ಲೂ ಕೂಡ ಇಲ್ಲ. ರಾಜ್ಯ ಸರ್ಕಾರ ಇಷ್ಟೊಂದು ಕಷ್ಟದಲ್ಲಿದ್ರು ಕೂಡ ನೆನ್ನೆ 538 ಕೋಟಿನ ಈ ಕೊಳಚೆ ನೀರಿಗೆ ಮೀಸಲಿಟ್ಟು ಬಿಟ್ಟವ್ರೆ. ಅದರ ವಿರುದ್ಧವಾಗಿ ಇವತ್ತು ಮೋದಿ ಶೆಟ್ಟಿ ಒಂದು ದೃಢ ನಿರ್ಧಾರ ತಗೊಂಡು ಯಾವುದೇ ಕಾರಣಕ್ಕೂ ಕೂಡ ಇಡೀ 3 ಜಿಲ್ಲೆಗೂ ಎಲ್ರಿಗೂ ಕೊಳಚೆ ನೀರು ಬೇಡ ಅಂತೇಳಿ ನಮ್ಮ ಹೋರಾಟ ಇವತ್ತು ಮುನ್ನುಡಿ ಕೊಟ್ಟಿದ್ದೀವಿ. ಇದು ಕೇವಲ ಜಿಲ್ಲಾ DC ಅವರು ಮಾತ್ರ ಮನೆ ಕೊಡಿಸೋಂಥ ಕೆಲಸ ಮಾಡಿದ್ದೀವಿ. ಅತಿ ಶೀಘ್ರವಾಗಿ ರಾಜ್ಯ ಸರ್ಕಾರ ಗಮನ ತಂದು ಯಾವುದೇ ಕಾರಣಕ್ಕೂ ಈ ಕೊಳಚೆ ನೀರು ನಿಲ್ಲಿಸೋದು
ಶುದ್ಧ ನೀರು ಕೊಡಲಿಲ್ಲ ಅಂದರೆ 3 ಜಿಲ್ಲೆಯ ಹೋರಾಟಗಾರರು ವಿಧಾನಸೌಧನ ಮುಖ್ಯ ಹಾಕಂತ ಕೆಲಸ ಮುಂದಿನ ದಿನಗಳಲ್ಲಿ ಖಂಡಿತವೂ ಕೂಡ ಮಾಡ್ತೀವಿ. ಒಂದನ್ನ ಕಂದಾಯ ಸಚಿವರಿಗೆ ಜ್ಞಾಪಕ ತರ್ತೀನಿ, ಮನೆ ಹೇಳ್ತಾ ಇದ್ರು ಅವರು, ಇದನ್ನ ಅದೆಂತ ದೊಡ್ಡ ಸಂಸ್ಥೆ ಒಳಗೆ ನಾವು ಸಂಶೋಧನೆ ಮಾಡ್ಬಿಟ್ಟಿದೀವಿ, ಚೆನ್ನಾಗೈತೆ ಅಂತ ಹೇಳಿದ್ರೆ ಆ ಅಪ್ಪನಿಗೆ ಮಾನ ಮರ್ಯಾದೆ ಇದ್ರೆ ಅವ್ರ ಮನೇಲಿ ಫಸ್ಟ್ ನೀರು ಯೂಸ್ ಮಾಡಲಿ. ಯಾವನು ಇದನ್ನ ನೀರು ಯೂಸ್ ಮಾಡಿ ಕೊಡಬೇಕು ಅಂತ ಹೊರಟ ಅವ್ರ ಮನೆ ಒಂದು ಉಳಿಯಲ್ಲ. ಇವತ್ತು ಪ್ರದೀಪ್ ಈಶ್ವರು ಬೇರೆ ಬೇರೆ ತಾಲೂಕಿಗೆ ಹೋಗಿ ದೊಡ್ಡ ದೊಡ್ಡ ಭಾಷಣ ಮಾಡ್ತಕ್ಕಂಥ ಈತ ಇವ್ರ ತಾಲೂಕಲ್ಲೇ ಕೊಚ್ಚೆತ್ ಕೂತೈತೆ. ಈ ತಾಲೂಕಿನ ಜನತೆಗೆ ಕೇಸಿ ಮೇಲೆ ನೀರು ಬಿಡ್ತಾವ್ರೆ, ಅದ್ರ ಬಗ್ಗೆ ಧ್ವನಿನೇ ಎತ್ತಲ್ಲ. ಖಾಲಿ ಬಿಲ್ಡಪ್ ಕೊಡೋದು ಕೊಟ್ಟು ಜನಗಳಿಗೆ ಅವಕಾಶ ಕೊಡೋದು ಬಿಟ್ಟು ಜನಗಳಿಗೆ ಏನು ಹಿತ ಬೇಕು ಅನ್ನೋದು ಕಾಯಿ ತೋಡಿ ಮಾಡಬೇಕು ಅಂತಕ್ಕಂಥ ನಮ್ಮ ಬೈಕ್ ಅಷ್ಟೇ. ಆದ ಕಾರಣ ಇದಕ್ಕೆಲ್ಲ ಜಿಲ್ಲೆ 3 ಜಿಲ್ಲೆಯ ಜನಗಳು ಎಚ್ಚೆತ್ಕೋಬೇಕಾಗ್ತದೆ. ದಯಮಾಡಿ ಈ ಕೊಳಚೆ ನೀರು ಯಾವುದೇ ಕಾರಣಕ್ಕೂ ಕೂಡ ಬೇಡ ಅಂತಕ್ಕಂಥದ್ದು ನಮ್ಮ ದೊಡ್ಡ ಹೋರಾಟ. ಅತಿ ಶೀಘ್ರವಾಗಿ ಇದು ನಿಲ್ಲಿಸಲೇ ಹೋದ್ರೆ ವಿಧಾನಸೌಧಕ್ಕೆ ಮುಖ್ಯ ಹಾಕಿ ರಾಜಕಾರಣಿಗಳನ್ನ ಬತ್ತು ಬಗೆದಂತ ಕೆಲಸ ಖಂಡಿತವಾಗ್ಲೂ ಕೂಡ ಮುಂದೆ ಮಾಡ್ತೀವಿ. ಎಲ್ಲ ಒಂದು ಕಡೆ ಫಸ್ಟ್ ಈ ನೀರನ್ನ